ಹಾಯ್ ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಸಿಂಪಲಾಗಿ ಟೇಸ್ಟಿಯಾಗಿ ಕಾಲಿಫ್ಲವರ್ 65 ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ. ತುಂಬಾ ಸಿಂಪಲ್ ಆಗಿರುತ್ತೆ ನೋಡಿ. ಮೊದಲಿಗೆ ಈ ರೀತಿ ಸಣ್ಣ ಸಣ್ಣ ಪೀಸ್ನ ಕಟ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಈಗ ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಕೊಂಡು ನಾವು ಕಟ್ ಮಾಡಿ ಇಟ್ಕೊಂಡಿರೋವಂಥ ಗೋಬಿನ ಹಾಕ್ಕೊಂಡು ಒಂದು 2 ನಿಮಿಷ ನೀಟಾಗಿ ತೊಳ್ಕೊಂಡು ನಂತರ ಬೇರೆ ನೀರಲ್ಲಿ ಇನ್ನೊಂದ್ಸಲ ತೊಳೆದು ಇಟ್ಕೋಬೇಕು. ಆಲ್ರೆಡಿ ನಾನು 2 ಸಲ ತೊಳೆದುಬಿಟ್ಟು ಇಟ್ಕೊಂಡಿದ್ದೀನಿ. ಈ ರೀತಿ ತೊಳೆಯೋದ್ರಿಂದ ಸಣ್ಣ ಸಣ್ಣ ಹುಳಗಳಿದ್ರೆ ಹೋಗ್ತವೆ ನೋಡಿ. ಈಗ ಇದು ರೆಡಿಯಾಗಿದೆ. ಈಗ ಆಲ್ರೆಡಿ ನಾನು ಬಿಸಿನೀರು ಕಾಯಿಸಿಟ್ಕೊಂಡಿದ್ದೀನಿ. ಆ ಬಿಸಿನೀರಿಗೆ ಇದನ್ನು ತೊಳೆದಿರೋಂಥ ಗೋಬಿನ ಹಾಕಿ ಒಂದು 2 ರಿಂದ 3 ನಿಮಿಷ ಇದನ್ನ ಮಳ್ಳಕ್ಕೆ ಬಿಡಬೇಕು. ತುಂಬ ಬೇಯಿಸ್ಕೋಬಾರ್ದು. ಇದನ್ನು ಸುಮ್ಮನೆ ಸ್ವಲ್ಪ ಲೈಟಾಗಿ ಹುಳ ಪಳ ಇದ್ದರೆ ಹೋಗುತ್ತೆ ಅಂತ 2 ರಿಂದ 3 ನಿಮಿಷ ಇದನ್ನು ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಹಾಗೆ ಸ್ವಲ್ಪ ಹಸಿ ಸ್ಮೆಲ್ ಅನ್ನೋದು ಹೋಗುತ್ತೆ ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ. ಹಾಗಂತ ತುಂಬ ಹೊತ್ತು ಕೂಡ ಬಿಡಬಾರ್ದು. 2 ರಿಂದ 3 ನಿಮಿಷಕ್ಕೆ ಇದನ್ನು ತೆಗೆದುಬಿಡಬೇಕಾಗುತ್ತೆ. ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕು. ಸ್ಟ್ರೈನ್ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಇದನ್ನು ಸ್ಟ್ರೈನ್ ಮಾಡ್ಕೋಬೇಕಾಗುತ್ತೆ. ತುಂಬ ಬಿಸಿ ಇದ್ರೂ ಕೂಡ ಚೆನ್ನಾಗಿರಲ್ಲ ನೋಡಿ. ಈಗ ಒಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ. ಆಲ್ರೆಡಿ ನಾನು ಸ್ಟ್ರೈನ್ ಮಾಡಿ ಇಟ್ಕೊಂಡಿರೋ ಅಂಥ ಗೋಬಿನ ಹಾಕ್ಕೊಂಡು ಈಗ ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಟೇಸ್ಟ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಒಂದು ಅರ್ಧ ಹೋಳಾಗೋಷ್ಟು ನಿಂಬೆಹಣ್ಣು ಹುಳಿಗೋಸ್ಕರ. ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ತುಂಬ ಫೋರ್ಸಾಗಿ ನಾವು ಮಿಕ್ಸ್ ಮಾಡ್ಕೋಬಾರ್ದು, ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ. ಒಂದು ಅರ್ಧ ಹೋಳಾದರೆ ಸಾಕಾಗುತ್ತೆ. ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೋಬೇಕು. ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಬಂದು ಕಲರು ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಹಾಗಾಗಿ ನಿಮ್ಮಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಇಲ್ಲ ಅಂದರೆ ನಾರ್ಮಲ್ ಖಾರದ ಪುಡಿ ಯಾವುದಿರುತ್ತೆ ಅದನ್ನು ಸಹ ಹಾಕ್ಕೋಬಹುದು. ನೀವು ಖಾರ ಎಷ್ಟು ತಿಂತೀರೋ ನೋಡಿಕೊಂಡು ಅದಕ್ಕೆ ತಕ್ಕಂಗೆ ನೀವು ಹಾಕ್ಕೊಂಡು ಈ ರೀತಿ ನೀಟಾಗಿ ತುಂಬ ಸಾಫ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈಗ ಈ ಟೈಮಲ್ಲಿ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೋಬೇಕಿತ್ತು, ಬಟ್ ನಾನು ಮರೆತು ಬಿಟ್ಟೆ. ಹಾಗಾಗಿ ನೀವು ಹಾಕ್ಕೊಳ್ಳೋದಾದರೆ ಈ ಟೈಮಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಂತರ ಆಲ್ರೆಡಿ ನಾನು ಮಾಡಿರೋಂಥ ಆಲ್ ಇನ್ ಒನ್ ಗರಂ ಮಸಾಲ ಪೌಡರ್ ಇದೆಯಲ್ಲ, ಅದನ್ನು ನಿಮಗೆ ಟೇಸ್ಟಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮಸಾಲೆ ಹೆಚ್ಚಿಗೆ ತಿನ್ನೋದಾದರೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೋಬೋದು. ನೋಡಿಕೊಂಡು ಟೇಸ್ಟಿಗೆ ತಕ್ಕಂಗೆ ಮಸಾಲ ಪೌಡರ್ನ ಹಾಕ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕಾರ್ನ್ಫ್ಲೋರ್ ಹಾಕ್ಕೊಳ್ತಾ ಇದ್ದೀನಿ. ಕಾರ್ನ್ಫ್ಲೋರ್ ಬಂದು 3/4 ಭಾಗ ಕಾರ್ನ್ಫ್ಲೋರು, 1/4 ಭಾಗ ಅಕ್ಕಿ ಹಸಿಟ್ಟು. ಅಂದರೆ ಮೊದಲಿಗೆ ನಾವು ಕಾರ್ನ್ಫ್ಲೋರ್ನ ಹಾಕ್ಕೊಂಡು ಫಸ್ಟ್ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ನಾವು ಕೊನೆಯಲ್ಲಿ ಅಕ್ಕಿ ಹಸಿಟ್ಟನ್ನ ಹಾಕ್ಕೋಬೇಕು. ಅಂದರೆ 4 ಸ್ಪೂನು ನೀವು ಕಾರ್ನ್ಫ್ಲೋರ್ ತೊಗೊಂಡ್ರೆ 2 ಸ್ಪೂನು ಅಕ್ಕಿ ಹಸಿಟ್ಟು. ಆ ಬೈಂಡಿಂಗು ನೋಡಿಕೊಂಡು ನಿಮಗೆ ಹೇಗೆ ಬೇಕೋ ಹಾಗೆ ನೀವು ಇದನ್ನು ಬೈಂಡಿಂಗ್ ಮಾಡ್ಕೋಬೋದು. ಅಂದರೆ ಇಷ್ಟೇ ಅಂತ ಕ್ವಾಂಟಿಟಿ ಅಂತ ಏನಿಲ್ಲ, ಮಾಡುವಾಗ ನಿಮಗೆ ಗೊತ್ತಾಗುತ್ತೆ. ನೋಡಿಕೊಂಡು ನೀವು ಆ್ಯಡ್ ಮಾಡ್ಕೋಬೋದು. ಆದರೆ ಅಕ್ಕಿ ಹಸಿಟ್ಟು ಕ್ವಾಂಟಿಟಿ ಬಂದು ತುಂಬ ಕಮ್ಮಿ ಇರಲಿ. ಹಾಗಾಗಿ ಇದನ್ನು ಹಾಕ್ಕೊಂಡು ನೀಟಾಗಿ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಅಕ್ಕಿ ಹಸಿಟ್ಟು ಕಾರ್ನ್ಫ್ಲೋರ್ ಎಲ್ಲ ಹಾಕಿದ್ಮೇಲೆ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ನಾನು ಮರೆತು ಬಿಟ್ಟಿದ್ದೆ. ಹಾಗಾಗಿ ನೀವು ಹಾಕೋದಾದರೆ ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಿರಲ್ಲ, ಆ ಟೈಮಲ್ಲಿ ಹಾಕ್ಕೊಂಡು ನಂತರ ನೀವು ಗರಂ ಮಸಾಲೆನ ಹಾಕ್ಕೊಳ್ಳಿ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಹಸಿಟ್ಟು ಹಾಕಿರೋದ್ರಿಂದ ನೀಟಾಗಿ ಅದು ಸ್ಪ್ರೆಡ್ ಆಗಲ್ಲ ಅದಕ್ಕೆ. ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಆಲ್ರೆಡಿ ನಾನು ಸ್ಟವ್ ಮೇಲೆ ಬಾಣಲಿ ಇಟ್ಕೊಂಡು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರಬೇಕು, ಎಷ್ಟು ಹೊಗೆ ಬರ್ತಾ ಇರಬೇಕು ಆ ರೀತಿ ಎಣ್ಣೆ ಕಾದಿರಬೇಕು. ಹಾಗೆ ಇದನ್ನು ಮಾಡ್ಕೊಳ್ಳೋ ಕೂಡ ಫ್ಲೇಮು ಹೈಯಲ್ಲೇ ಇರಬೇಕು. ಆವಾಗಲೇ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬೇಯೋದು ನೋಡಿ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ, ಇದೇ ರೀತಿ ಹೊಗೆ ಬರ್ತಾ ಇರಬೇಕು. ಈ ಟೈಮಲ್ಲಿ ನಾವು ಮಾಡಿಟ್ಕೊಂಡಿರೋಂಥ ಕಾಲಿಫ್ಲವರ್ನ ಹಾಕ್ಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕು. ತುಂಬ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಸಪೋಸ್ ನಿಮ್ಮಲ್ಲಿ ಆಲ್ ಇನ್ ಒನ್ ಗರಂ ಮಸಾಲ ಪೌಡರ್ ಇಲ್ಲ ಅಂತಂದರೆ ಸ್ವಲ್ಪ ಮಟನ್ ಮಸಾಲ, ಸ್ವಲ್ಪ ಚಿಕನ್ ಮಸಾಲ, ಹಾಗೆ ಸ್ವಲ್ಪ ಗರಂ ಮಸಾಲ ಮಿಕ್ಸ್ ಮಾಡಿಕೊಂಡು ಮಾಡ್ಕೋಬೋದು. ಮೂರು ಮಸಾಲ ಪೌಡರ್ ಹಾಕ್ಕೊಂಡು ಸಹ ಮಾಡ್ಕೋಬೋದು. ಅಥವಾ ನಿಮ್ಮಲ್ಲಿ ಒಂದೇ ಮಸಾಲ ಪೌಡರ್ ಇದೆ ಅಂತಂದರೆ, ಅದೇ ಆಲ್ ಇನ್ ಒನ್ ಮಸಾಲ ಪೌಡರ್ ಇದೆ ಅಂದರೆ ಅದನ್ನು ಹಾಕ್ಕೊಂಡು ಮಾಡಿಕೊಂಡ್ರೆ ಇನ್ನೂ ರುಚಿಯಾಗಿರುತ್ತೆ ನೋಡಿ. ಈಗ ಕಾಲಿಫ್ಲವರ್ 65 ರೆಡಿಯಾಗಿದೆ. ಇದ್ರ ಜೊತೆಗೆ ನೀವು ಸ್ವಲ್ಪ ಸಾಸು ಅಥವಾ ಟೊಮೊಟೊ ಸಾಸು ಅಥವಾ ಚಿಲ್ಲಿ ಸಾಸು ಹಾಕ್ಕೊಂಡು ತಿನ್ಬೋದು ನೋಡಿ. ಈಗ ಗಾರ್ನಿಷ್ಗೋಸ್ಕರ ಹಸಿಮೆಣಸಿನ್ಕಾಯಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಸೀಳ್ಕೊಂಡು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರ್ಕೊಳ್ತಾ ಇದ್ದೀನಿ. ಈ ರೀತಿ ಕರಿಯೋದ್ರಿಂದ ಉಪ್ಪು ಹಾಕ್ಬಿಟ್ಟು ಇದು ಖಾರದ ಅಂಶ ಅನ್ನೋದು ಇರೋಲ್ಲ, ಹಾಗಾಗಿ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ.
ಹಾಗೆ ಸ್ವಲ್ಪ ಕರಿಬೇವನ್ನು ಗಾರ್ನಿಷ್ ಮಾಡಿಕೊಂಡ್ರೆ ಕಾಲಿಫ್ಲವರ್ ಚಿಕನ್ 65 ರೆಡಿ ಆಗುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಹೇಗಿದೆ ಅಂತ ಮರೀದೆ ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಪೂರ್ತಿ ನೋಡಿ, ನಿಮ್ಗೆ ಇಷ್ಟ ಆದರೆ ಮಾತ್ರ ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.